ದುಡ್ಡಿಲ್ಲದಕ್ಕೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ, ಭಾಳ ಬೇಜಾರಾಗ್ತೈತಿ. ಏನು ಮಾಡೋಣ ಅನ್ನಿಸ್ತೈತೆ. ದುಡ್ಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಅಯ್ಯೋ ಏನು ಮಾಡೋಣಪ್ಪ, ಇವ್ರು ನೋಡಿದ್ರೆ ತಾಂಡಿಲ್ಲ ಅಂತಾರೆ, ಮತ್ತು ಆ ದುಡ್ಡು ಯಾರು ತಗೊಂಡ್ರು ಅಂತ ಯಾರು ತಗೊಂಡ್ರು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಅಯ್ಯೋ ಇವ್ರು ತಾಂಡಿದ್ರೆ ಹಿಂಗೆ ಹೇಳ್ತಿರ್ಲಿಲ್ಲ, ಇವ್ರು ಯಾಕೆ ಇದು ಮಾಡೋರು, ದುಡ್ಡು ಯಾರು ತಗೊಂಡ್ರು ಅಂಬೋದೇ ನನಗೆ ತಲೆಯಾಗ ಕೊಯ್ತೈತೆ. ರಾತ್ರಿ ಎಲ್ಲ ನಿದ್ದು ಬರ್ತಾಯಿಲ್ಲ, ನಾವು ತಗೊಂಡಿಲ್ಲ ಅಂತಾರೆ. ಇವ್ರು ನೋಡಿರಿ ನಾನು ಎಷ್ಟು ಕೇಳಿದ್ರು ತಗೊಂಡಿದ್ರೆ ಕೊಟ್ಬಿಡ್ರಪ್ಪ ಅಂದ್ರೂ ಇಲ್ಲ ನಾವು ತಾಂಡಿಲ್ಲ ಅಂತಾರೆ. ಹೆಂಗೆ ಮಾಡೋಣಪ್ಪ. ಇವ್ರು ನೋಡಿದರೆ ನಾನು ಬಚ್ಚಿಕೊಂಡಿದ್ದೆ ಅಂತ ಅವ್ರು ಹೇಳ್ತಾರೆ. ಹೋಗು, ನಮಗಂತೂ ಗುದ್ದಾಡಿ ಸಾಕಾಗೈತಿ. ಅಯ್ಯೋ ಇದು ಯಾವ ಬಗೆ ಇರ್ತೈತೋ ಅನ್ನಿಸ್ತೈತೆ. ದುಡ್ಡು ಎಲ್ಲೈತೆ ಅಂತ ನಮ್ಮ ದುಡ್ಡು ಯಾರು ತಗೊಂಡೋಗ್ಯಾರೋ ಏನೋ ಅನ್ನಿಸ್ತೈತೆ. ಎಲ್ಲೈತಪ್ಪ ನಮ್ಮ ದುಡ್ಡು, ಸಿಕ್ಕರೆ ಸಾಕಾಗೈತೆ. ನಮ್ಮ ದುಡ್ಡು ಏನಾದರೂ ಸಿಕ್ಬಿಟ್ರೆ ದೇವ್ರೆ, ನಾನು ನಿನಗೆ ಪೂಜೆ ಮಾಡಿಸ್ಕೊಂಬರ್ತೀನಪ್ಪ ದೇವ್ರೆ. ನನ್ನ ದುಡ್ಡು ಸಿಗಂಗೆ ಮಾಡಪ್ಪ ದೇವ್ರೆ. ಎಲ್ಲೈತೆ, ಎಲ್ಲೇ ಇದ್ರೂ ದುಡ್ಡು ಸಿಗಂಗೆ ಮಾಡಪ್ಪ. ನನಗೆ ಒಂಥರ ದುಡ್ಡನ್ನು ಕೈಯಾಗಿದ್ದರೆ ಏನಾದ್ರು ಮಾಡಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ದುಡ್ಡಿದ್ರೆ ನನಗೆ ಮಾತುಗಳಾಗಲಿ ಎಲ್ಲ ಬರ್ತಾ ಇರುತ್ತೆ, ಎಲ್ಲ ಕೆಲಸ ಮಾಡೋಕ್ಕೂ ಮನಸ್ಸಿರುತ್ತೆ. ದುಡ್ಡಿಲ್ಲ ಅಂತಂದರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ, ಯಾರು ತಗೋ ಮಾತಾಡೋಕ್ಕಾಗಲ್ಲ. ಹೋಗತ್ತ ನನಗಂತೂ ಯಾರನ್ನ ಅಂಗಡಿಗೆ ಬಂದರೂ ವ್ಯಾಪಾರ ಮಾಡೋಕ್ಕೆ ಒಂಥರ ಆಗ್ತೈತೆ. ದುಡ್ಡಿದ್ರೇ ಇಲ್ಲ ಅಂತಂತಂದರೆ ಮಾತಾಡಿಸ್ತಾರ ಮೇಲೆಲ್ಲ ನಾನು ಸಿಟ್ಟು ಆಗ್ತೈತೆ. ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತಿತ್ತು. ಹೋಗತ್ತ ನನಗಂತೂ ನಾವು ತಾಂಡಿಲ್ಲ ಕಣತೆ, ನಾವು ತಾಂಡಿಲ್ಲ ಅಂದರೆ ತಾಂಡಿಲ್ಲ. ಇಷ್ಟೊಂದೆಲ್ಲ ಹೇಳ್ತಾಯಿದ್ರು, ಯಾಕತೆ ನೀನು ನಮ್ಮನ್ನು ನಂಬ್ತಾ ಇಲ್ಲ. ನಾವು ತಗೊಂಡಿಲ್ಲ ಕಣತೆ ದುಡ್ಡು, ಅದು ಯಾರು ತಗೊಂಡವ್ರೆ ಎಂಬುದು ಗೊತ್ತಿಲ್ಲ. ಅವರೇ ತಾಂಡಿರ್ಬೇಕು ಕಣತೆ, ಅವಳೇ ತಾಂಡಿರೋದ ರಾಣಿ. ಅವಳು ತಾಂಡವಳ ಯಾರ ತಾಂಡಿರೋರ್ಗೆ ಆಗುತ್ತೆ ಬಿಡು. ಅವಳನ್ನ ತಕ್ಕಂಬ್ಲೇಳು. ನಮ್ಮ ದುಡ್ಡು ತಿಂದಾರೆ ಏನು ಉದ್ಧಾರ ಆಗಲ್ಲ. ಅವಳೇ ಕಣತೆ ತಾಂಡಿಲ್ಲ, ನಾವು ತಾಂಡಿಲ್ಲ ಕಣತೆ. ನಮ್ಮ ಮನೆ ದೇವ್ರನೆಗೂ ನಾವು ತಗೊಂಡಿಲ್ಲ, ನಮ್ಮ ಮನೆ ದೇವ್ರನೆಗೂ ತಗೊಂಡಿಲ್ಲ ಕಣತೆ, ನಿಜವಾಗ್ಲೂ ತಗೊಂಡಿಲ್ಲ. ಮತ್ತು ಯಾರು ತಾಂಡ್ರು ಎಂಬುದೇ ಗೊತ್ತಾಗ್ತಾ ಇಲ್ವಲ್ಲ. ನೀವು ನೋಡಿದರೆ ನೀವು ತಾಂಡಿಲ್ಲ ಅಂತೀರ, ಎದ್ದಾಗೆಲ್ಲ ನಾವು ಗುದ್ದಾಡಿದ್ದಂಗೆ ಆಯ್ತು. ಮತ್ತು ಯಾರು ತಾಂಡವ್ರೆ ಮತ್ತು ಇಷ್ಟೆಲ್ಲನ ಜಗಳ ಮಾಡ್ಕೊಂಡ್ಮೇಲೆ ನಾವು ಹೇಳ್ತಿರ್ಲಿಲ್ವೇನತ್ತೆ ನಾವು ತಾಂಡಿದ್ದೀವಿ ಅಂತ. ತಾಂಡಿದ್ರೆ ಏನು ಅದಕ್ಕೇನು ಭಯ ಏನತ್ತೆ. ನಿಂತಾಗ ನಾವು ಮುಚ್ಚು ಮರಿ ಏನಕ್ಕತ್ತೆ ಇಕ್ಕಬೇಕು. ತಗೊಂಡಿದ್ರೆ ನಾವು ತಗೊಂಡಿದ್ದೀವಿ ಅಂತ ಹೇಳ್ತೀವಿ. ನನಗೀಗ ನಮ್ಮ ಅತ್ತೆ ಕೊಡುತ್ತೆ ಎಂಬುದು ನನಗೆ ನಂಬಿಕೆ ಇತ್ತು. ಈಗ ನೀನು ಎಲ್ಲ ಬದುಕಿದೀಯ ಅಂತ ನಾವು ಅಂದ್ಕೊಂಡಿದ್ದೀವಿ, ನಮ್ಮ ಮೇಲೆ ನೀನು ಅಪಾರ್ಥ ಮಾಡ್ಕೊಂಡಿದೀಯ. ಯಾರೋ ನಮ್ಮ ಮಧ್ಯೆ ಜಗಳ ತಂದು ಇಡೋದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಯಾರು ತಗೊಂಡೋದ್ರು ಅಂತ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ನಮ್ಮ ಇವ್ರದಂತೂ ಈ ಕೆಲಸ ಅಲ್ಲ ಕಣತೆ. ನಾವಂತೂ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಮಾಡಿದವ್ರು ಯಾರೋ ನಿಜವಾಗ್ಲೂ ಇಲ್ಲೋಡು, ಕೆಲಸ ಮಾಡಿದವ್ರು ಯಾರು ಅಂತ ನನಗೆ ಈ ಗೊತ್ತಾಗಬೇಕು. ಅವಾಗಲೇ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಮ್ಮತ್ತೆ ಸೊಸೆ ಏನೋ ಮಾತಾಡ್ತೀರಾ ಅಲ್ಲ ಬಗೆಂಟಿ, ಯಾರು ತಗೊಂಡೋಗ್ಯಾರ ಎಂಬುದು ಗೊತ್ತಿಲ್ಲ. ನಾವು ನಮ್ಮ ಅತ್ತೆ ಮೇಲೆ ತಪ್ಪು ತಿಳ್ಕೊಂಡೆ, ನಮ್ಮ ಅತ್ತೆ ನಮ್ಮ ಮೇಲೆ ತಪ್ಪು ತಿಳ್ಕೊಂಡೈತೆ. ಹಿಂಗೆ ಒಬ್ರಿಗೊಬ್ರು ಬರೀ ತಪ್ಪು ತಿಳ್ಕೊಂಡಾಗದೇ ಆಗೈತೆ. ನಾವು ಈ ರೀತಿ ಇಂಥ ಕೆಲಸ ಮಾಡಿಲ್ಲ. ನಾವು ಯಾಕೆ ಮಾಡೋಣ, ತಗೊಂಡಿದ್ದೀವಿ ಕಣತ್ತೆ ಅಂತ ಹೇಳ್ತೀವಿ. ಅದ್ರಾಗ ಏನು ಭಯ ಏನು ಭಯ ಹೇಳ ಬಗೆಂಟಿ ನೀನೇನೆ. ಅದ್ರಾಗೆಲ್ಲ ಏನು ಭಯನೇ ಇಲ್ಲ. ನಾವೇನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ವೇ ಇಲ್ಲ. ನಾವೀಗ ಹಂಗೇನೋ ನಾವು ತಗೊಂಡಿದ್ದೀವಿ ಕಣತ್ತೆ, ಬೇಕಾಗಿತ್ತು ಅಂತೇಳಿ ಡೈರೆಕ್ಟಾಗಿ ಹೇಳ್ತಾ ಇದ್ವಿ. ನಾನೇನು ಕೇಳೇ ತಗೊಂತಾ ಇದ್ದೆ. ಹಂಗಂಗಿದ್ರೆ ನಾನು ₹1,00,000 ದುಡ್ಡು ಬಿಡಿಸ್ಕೊಂಬಂದು ಕೊಡ್ತಾ ಇಲ್ಲ. ನಾನು ಹಂಗೆ ಅಂದ್ಕೊಂಡೆ, ಅಲ್ಲಿ ಯಾರು ತಾಂಡವ್ರೆ ಅಂತ ಕೇಳೋಣಮ್ಮ ಅನ್ನಿಸ್ತೈತಿ. ಅಲ್ಲ ಯಾರು ತಾಂಡವ್ರೆ ಅಂತ ಅನ್ಕೊಂಬನೆ ಮುತ್ತು. ಯಾರು ತಗೊಂಡವ್ರೆ, ಯಾರು ಇವಾಗ ಇದ್ರಾಗ ಯಾರೆಲ್ಲ ಇದಾಗ್ಯವ್ರೆ ಎಂಬುದೇ ಗೊತ್ತಾಗ್ತಾ ಇಲ್ವಲ್ಲ. ಯಾರು ಬಂದಿದ್ರು ಏನು ಎತ್ತ ಎಂಬುದೇ ಗೊತ್ತಾಗ್ತಾ ಇಲ್ಲ. ಹೋಗುತ್ತದೆ ಯಾವ ಮೈದಾಗ ಯಾರು ತಾಂಡೋದ್ರೋ ಏನೋ. ಮತ್ತು ಇದು ಹೆಂಗೆ ಹೋಗಿರ್ಬೇಕು ಅಂತಂದರೆ, ಈಗ ನಾನು ಹೆಂಗೆ ATM ತಗೊಂಬಂದ ರಾಣಿರ ಮನೆಗೆ, ಹಂಗೇನೆ ನಮ್ಮ ಮನೆಯಾಗೂ ಯಾರೋ ತಗೊಂಡೋಗೋರೆ. ಯಾರು ಅಂತಂದರೆ ಆ ರಾಣಿನೇ ತಾಂಡಿರೋದು, ಯಾರೂ ತಗೊಂಡಿಲ್ಲ. ರಾಣಿನೇ ತಾಂಡಿರೋದು ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅವಳೇ ತಾಂಡಿರೋದು, ರಾಣಿ ಬಿಟ್ಟರೆ ಇನ್ಯಾರು ತಾಂಡಿಲ್ಲ. ಹೌದೇನು ಅಲ್ಲ, ಅವಳಂತ ಇವಾಗ ಹೆಂಗೆ ಅಂತ ತಿಳ್ಕೊಂಬನ. ಈಗ ಡೈರೆಕ್ಟಾಗಿ ಹೆಂಗೆ ಮಾತಾಡೋಕ್ಕಾಗುತ್ತೆ. ರಾಣಿ ಹೆಂಗೆ ತಾಂಡವಳ, ಹೆಂಗೆ ತಿಳ್ಕೊಂಬಕ್ಕಾಗುತ್ತೆ. ಅವಳೇ ಕಣತೆ, ಅವಳು ಬಿಟ್ಟರೆ ಇನ್ಯಾರು ಮಾಡಿಲ್ಲ. ಅವಳು ನೋಡ್ಕೊಂಡಿದ್ದವಳೆ. ನೀನಿಕ್ಕ ಬೀಗ ಎಲ್ಲ ನೋಡ್ಕೊಂಡು ಬಂದು ತಗೊಂಡೋಗವ್ರು ಅಷ್ಟೇ. ನೀನಿಲ್ಲ ಸಮಯದಾಗೆ ಹಂಗೆ ಮಾಡಿರ್ಬೋದು ಎಲ್ಲನ. ಅಲ್ಲ ನನಗೆ ಗೊತ್ತೈತಿ. ಅದೇ ಅವ್ನು ತಗೊಂಡು ಬೀಗ ಕೊಟ್ಟಿದ್ನಿಲ್ಲ ಅವಾಗ. ಬೀಗನ ಇಟ್ಕೊಳಪ್ಪ ಅಂತವ ಕಾಲೇಜ್ಗೆ ಹೋಗಿ ಬರೋನು. ಮನೆ ಬೀಗ ಅಂತ ಇದ್ದತ್ತೆ ಬಂದೆಲ್ಲ ತಗೊಂಡೋಗಿ ಅವನೇ
ಅವರೇ ತಾಂಡಿರೋದು ಅನ್ನಿಸ್ತೈತಮ್ಮ ನನಗೆ. ನಮಗೂ ಹಂಗೆ ಅನ್ನಿಸ್ತೈತೆ. ನೋಡಿ ಹೆಂಗೆ ಬಂದು ತಾಂಡೋದ್ರು ಅಂತ. ಅಂದರೆ ಅವ್ರು ಸ್ಟೇಷನಿಗೆ ಬಂದಿದ್ರಪ್ಪ. ಅದು ಹೆಂಗೆ ಹೇಳೋಕ್ಕಾಗಲ್ಲ. ಏನೋ ಸ್ವಲ್ಪ ಸಾಕ್ಷಿ ಸಿಕ್ಕರೆ ಏನೋ ಮಾಡ್ಬೋದು. ಸಾಕ್ಷಿ ಇಲ್ವಲ್ಲ. ಅಯ್ಯೋ, ಅವ್ರೀಗ ನಾವು ಅತ್ಲಾಗ ಹೋಗ್ತಿದ್ದಂಗೆ ಬಂದುಬಿಟ್ರು. ಅವರು ಸೀದಾ ಸ್ಟೇಷನಿಗೆ ಬಂದಿದ್ದರು, ನಮ್ಮ ಜೊತೆಗೆ ಇದ್ದರು, ನಮ್ಮ ಜೊತೆಗೆ ಬಂದಿದ್ದು ಇಲ್ಲಿಗೆ. ಆದರೆ ಅವ್ರು ತಾಂಡಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಅವ್ರು ತಗೊಂಡಿದ್ರೆ ಹೇಳತ್ತಿಗೆ ಗೊತ್ತಾಗೋದು. ಅವ್ರು ತಗೊಂಡಿಲ್ಲ ಅಂತ ಅನ್ನಿಸ್ತೈತೆ. ಯಾರು ತಗೊಂಡಿರ್ಬೋದು? ಹೋಗತ್ತ, ಕನ್ಫ್ಯೂಷನ್ ಆಗ್ತೈತೆ ಕಣತ್ತೆ ನನಗಂತೂ. ಬರೀ ನಾವು ಜಗಳ ಆಡಿದ್ದಾಯ್ತು ಬೆಳಗ್ಗೆಯಿಂದ ಅಂತೇಳಿ ನಾವು ಅಯ್ಯೋ ಭಾಳ ಬೇಜಾರು ಮಾಡ್ಕೊಳಂಗತ್ತ. ನಾನಂತೂ ರಾಣಿ ಹಂಗೆ ಮುಟ್ಟ ಅಂತಾಳಲ್ಲ ಕಣಮ್ಮ. ಪಾಪ ಇವತ್ತು ಯಾರ ಮಗಳಾದ್ರೇನು ಸುಮ್ಮನೆ ಅವಳಂತ ಕೆಲಸ ಮಾಡಲ್ಲ ಬಿಡು. ಅವಳು ಅಂಥದ್ದು ಮಾಡಲ್ಲ. ಅವಳು ಭಾಳ ದೊಡ್ಡ ಅಸ್ಕೇರ ಅಂತಾಳು. ನನಗೆಲ್ಲ ಮಾಡಲ್ಲ ಬಿಡಮ್ಮ. ಗೊತ್ತು, ಇನ್ನೇನು ಮಾಡೋಕ್ಕಾವತ್ತು ಬಿಡು. ಈಗ ನೀನು ಹಂಗೆಲ್ಲ ಮಾತಾಡ್ಬೇಡ. ಅವಳು ತಾಂಡಿದ್ರೆ ತಾಂಡೋಳೆ ಅಂತಾನು. ಅಂದ್ರೆ ನಾವು ನೋಡಿದ್ದ ಇದ್ರಂಗೆ ಅವಳೇನಂತ ಕೆಲಸ ಮಾಡಿಲ್ಲ ಅಂತ ನೋಡ ಇನ್ನು ಹೆಂಗೆ ಆಗುತ್ತೆ ಅಂತೇಳಿ. ಈಗ ಯಾವುದೇ ಆಗಲಿ ಒಂದೊಂದ್ಸತಿ ಅನುಮಾನ ಬಂದೇ ಬರುತ್ತೆ. ಅದೇ ಮತ್ತು ನಮಗೆ ಯಾರು ತಗೊಂಡ್ರು ಅಂಬೋದೇ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಸೊಸೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಏನು ಎತ್ತ ಹೆಂಗಪ್ಪ ಏನಪ್ಪ ನಾವಂತೂ ಯೋಚನೆ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ. ಯಾರು ತಗೊಂಡವ್ರೆ ಅಂತ. ನನಗಂತೂ ಭಾಳ ಒಂಥರ ಹಿಂಗಾಗುತ್ತೆ ಅಂದರೆ ಹಂಗಾಗುತ್ತೆ. ಏನು ಮಾಡೋದು? ಆದರೂ ಸುಮ್ಮನೆ ಇದ್ದೀನಿ. ಅದು ಯಾರಂತ ಕಂಡುಹಿಡಿಬೇಕು ಬಿಡು. ನೀವು ಮಾಡಿಲ್ಲ ಅಂಬದು ಗೊತ್ತಾತಲ್ಲ. ನಾವು ಬೆಳಗ್ಗೆಯಿಂದ ನಾವು ಜಗಳ ಮಾಡ್ಕೊಂಡು ಬಗೆಂಟಿ. ಕಂಡರ ವಿಷಯಕ್ಕೆ, ನಮ್ಮನೆ ವಿಷಯಕ್ಕಾದರೆ ಬಿಡಪ್ಪ ಅಂತ ಅನ್ಬೋದು. ಬರೀ ಕಂಡರ ವಿಷಯಕ್ಕೆ ನಾವು ಅಯ್ಯೋ ಈ ರೀತಿ ಜಗಳ ಮಾಡ್ಕೊಂಬಂಗಾಯ್ತು. ಹೋಗತ್ತೆ ತಡಿ. ಸರಿಯಾಗಿ ಹೇಳ್ತೀನಿ ಬರಲಿ, ಆಮೇಲೆ ಮಾತಾಡ್ತೀನಿ. ನನ್ನ ದುಡ್ಡಲ್ಲ, ದುಡ್ಡು ಹೋಗಿರೋದ್ಕಲ್ಲಿ ನಾನು ಮಾತಾಡ್ತಾ ಇರೋದು. ನನಗೆ ದುಡ್ಡು ಹೋಯ್ತಲ್ಲ, ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತಿ. ನಾನು ಎಷ್ಟು ಚೆನ್ನಾಗಿ ದುಡ್ಡು ಜೋಪಾನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂತಂದರೆ ಅಷ್ಟು ಚೆನ್ನಾಗಿ ಜೋಪಾನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆದರೆ ಎಲ್ಲ ಹಾಳು ಮಾಡಿಬಿಟ್ಲು. ಹಾಳು ಮಾಡಿಬಿಟ್ಟು. ಅವನು ಒಳ್ಳೆಯವನಲ್ಲ. ಹೇಳು ಏನೇ ಅಂತಂದ್ರೂ ಏನೋ ಆಗೈತೆ ಸೀರೆ. ನಿಮಗೆ ಗೊತ್ತೈತೇನೋ ಆಗೈತೆ ಅಂತ ಹೇಳಿ ಬಿಡತ್ತೆ. ಯಾರ ಬಗ್ಗೆನೂ ಕೇಳೋದು ಬೇಡ, ಗೊತ್ತಾಯ್ತಲ್ಲ. ಇವಾಗ ನಾವು ಯಾರ ಬಗ್ಗೆನೂ ಕೇಳೋದು ಬೇಡ, ಯಾರ ಬಗ್ಗೆನೂ ಮಾತಾಡೋದು ಬೇಡ. ಯಾಕೆ ಬೇಕು? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು. ಯಾರು ತಗೊಂಡ್ರು ಅಂಬೋದು ಗೊತ್ತಾಗಬೇಕು ನಮಗೆ. ಇದಾರು ತಗೊಂಡವ್ರೆ ಹಿಂಗಾಯಿತು ಅಂತೇಳಿ ಯಾರನ್ನ ಹೇಳ್ಬೇಕು. ಅವಾಗ ಇರೋದು ತಗೊಂಡಿರೋರಿಗೆ. ಅಯ್ಯಪ್ಪ, ನಾವು ಕಷ್ಟಪಡೋದು ನಾವು ನೋಡು. ಎಲ್ಲ ಒಂದಿಷ್ಟು ದುಡ್ಡು ಇಟ್ಕೊಂಡಿರೋದಕ್ಕೆ ನನಗೆ ಹಂಗೆ ಅನ್ನಿಸ್ತೈತೆ. 100ಕ್ಕೆ ಒಂದು 10% ನನಗೂ ಹಂಗೆ ಅನ್ನಿಸ್ತೈತೆ. ಏನು ಮಾಡೋದು? ಅವಳ ಮೇಲೆ ಡೌಟು ನನಗೂ. ರಾಣಿ ಮೇಲೆ ಹಿಂಗೆ ಅಬ್ಸರ್ವ್ ಮಾಡ್ತಿರ್ತೀನಿ. ಸೀಗೆ ಬೀಳಬೇಕು, ಸೀಗೆ ಬಿದ್ದಾಗ ಮಾತಾಡ್ತೀನಿ. ಸೀಗೆ ಬಿದ್ದಾಗ ಮಾತಾಡ್ತೀನಿ. ನಿಜ, ಸೀಗೆ ಬಿದ್ದಾಗಲೇ ನಾನು ಮಾತಾಡೋದು. ಸುಮ್ಮನೆ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಾಗಬೇಕು ಅವಳೇ ಮಾಡಿರೋದಕ್ಕೆ ಕೆಲಸ ಅಂತ. ಆವಾಗ ಇರೋದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅತ್ತೆಗೆ ಯಾರು ದುಡ್ಡು ತಗೊಂಡವ್ರೆ ಅಂತ ಅನುಮಾನ. ನಾವು ಯಾಕಂದರೆ ಜಗಳ ಆಡೋದ್ವಾ, ಅದಕ್ಕೆ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಬೆಳಗ್ಗೆ ಜಗಳ ಆಡಿದ್ವಿ. ಇವಾಗ ನಾವೆಲ್ಲನೂ ನಮ್ಮ ಅತ್ತೆ ಚೆನ್ನಾಗಿದ್ದೀವಿ. ಏನು ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.